ಸ್ವಾತಂತ್ರ್ಯಾನಂತರ ನಡೆದ ವಿವಿಧ ಯುದ್ಧಗಳು ಹಾಗೂ ಭಯೋತ್ಪಾದಕರೊಂದಿಗಿನ ಹೋರಾಟದಲ್ಲಿ ಹುತಾತ್ಮರಾದ ವೀರ ಯೋಧರ ಸ್ಮರಣಾರ್ಥ ಬೆಂಗಳೂರಿನಲ್ಲಿ ಸೇನಾ ಸ್ಮಾರಕವೊಂದು ನಿರ್ಮಾಣವಾಗಲಿದೆ. ಇದಕ್ಕೆ ರಾಜ್ಯಪಾಲ ರಾಮೇಶ್ವರ ಠಾಕೂರ್ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ. ದೇಶದ ಗಡಿಯಲ್ಲಿ ನಮಗಾಗಿ ಹಗಲಿರುಳು ಕಾಯುತ್ತಿರುವ ಹಾಗೂ ಅಗತ್ಯ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ನಮ್ಮ ಯೋಧರಿಗೆ ನಾವು ಅರ್ಪಿಸಬಹುದಾದ ಕೃತಜ್ಞತೆ ಯಾವುದು? ಹೌದು, ಅವರು ವೀರ ಮರಣವನ್ನಪ್ಪಿದಾಗ ಹೃದಯಾಂತರಾಳದಿಂದ ಬರುವ ಒಂದೆರಡು ಅಶ್ರುಬಿಂದುಗಳ ತರ್ಪಣ ಹಾಗೂ ಮೌನ ಶ್ರದ್ಧಾಂಜಲಿ. ಅದಕ್ಕಾಗಿಯೇ ಬೆಂಗಳೂರಿನ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಬಳಿ ಯುದ್ಧ ಸ್ಮಾರಕವೊಂದು ತಲೆ ಎತ್ತಲಿದೆ. ಸಂಸದ ರಾಜೀವ್ ಚಂದ್ರಶೇಖರ್ ಈ ಸ್ಮಾರಕ ನಿರ್ಮಾಣದ ರೂವಾರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯಪಾಲ ರಾಮೇಶ್ವರ ಠಾಕೂರ್ ಯುದ್ಧ ಸ್ಮಾರಕಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ. Being built in the Karnataka tradition, in depicts the valor and sacrifice of the heroes of the Indian Army's armed forces. Karnataka's contribution to the Indian military is very significant. We are very proud that a general like late Field Marshal Karyappa. ಈ ಮಧ್ಯೆ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾ ಭಾರತಕ್ಕೆ ಬೆದರಿಕೆಯೊಡ್ಡಿದೆ. ಸೇನಾ ಸ್ಮಾರಕ ಶಿಲಾನ್ಯಾಸದಲ್ಲಿ ಪಾಲ್ಗೊಂಡಿದ್ದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಸುರೇಶ್ ಮೆಹ್ತಾ ಹಾಗೂ ವಾಯುಪಡೆ ಮುಖ್ಯಸ್ಥ ಪಾಲಿಹೋಮಿ ಮೇಜರ್ ಸೂಕ್ತ ಉತ್ತರ ನೀಡಿದ್ದಾರೆ. ಅಲ್ ಖೈದಾ ಸೇರಿದಂತೆ ಯಾವುದೇ ಬಗೆಯ ಆಕ್ರಮಣವನ್ನು ಎದುರಿಸಲು ಭಾರತದ ರಕ್ಷಣಾ ಪಡೆಗಳು ಸಿದ್ಧವಾಗಿವೆ ಎಂದಿದ್ದಾರೆ. Not only the armed forces, the whole nation needs to be prepared. As citizens, you all have to be prepared because it's the last rung that counts. We are at the forefront, but at the end, when it comes to the smaller things, it is the citizens of the country that have to be. ನಿಜ, ಭಾರತದ ರಕ್ಷಣಾ ಬಲದ ಶಕ್ತಿ ಎದುರು ಅಲ್ ಖೈದಾ ಅಥವಾ ಪಾಕಿಸ್ತಾನ ನಿಲ್ಲಲಾರದು. ಇಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣಾ ಪಡೆಗಳಿಗೆ ಅಗತ್ಯವಾಗಿರುವ ಮಾನಸಿಕ ಸ್ಥೈರ್ಯವನ್ನು ಕೊಡಬೇಕಾದುದು, ಸಹಕಾರ ನೀಡಬೇಕಾದುದು ನಾಗರಿಕರಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಜಿ ಕನ್ನಡ, ಬೆಂಗಳೂರು.